ಒಂದು ಸುಂದರವಾದ ಮನೆ ನಂದನವನದಂತೆ ಇರಬೇಕಾದರೆ ಅಲ್ಲಿ ಪ್ರೀತಿ ಮತ್ತು ತಾಳ್ಮೆ ಎರಡೂ ಇರಬೇಕು. ಆದರೆ ಇಂದಿನ ಓಡಾಟದ ಜೀವನದಲ್ಲಿ ಕೆಲಸದ ಒತ್ತಡ ಮತ್ತು ಸಿಟ್ಟು ಮನುಷ್ಯನ ನೆಮ್ಮದಿಯನ್ನು ಹೇಗೆ ಹಾಳುಮಾಡುತ್ತದೆ ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ. ಆ ಮನೆಯಲ್ಲಿ ರಾಧಮ್ಮ ಎಂಬ ಬುದ್ಧಿವಂತ ತಾಯಿ ತನ್ನ ಮಗ ಸುನಿಲ್ ಮತ್ತು ಸೊಸೆ ಕವಿತಾ ಜೊತೆ ವಾಸವಾಗಿದ್ದರು. ಸುನಿಲ್ ಮತ್ತು ಕವಿತಾ ಇಬ್ಬರೂ ಸುಶಿಕ್ಷಿತರು ಮತ್ತು ಒಳ್ಳೆಯ ಕೆಲಸದಲ್ಲಿದ್ದರು. ಮೇಲ್ನೋಟಕ್ಕೆ ಅವರ ಸಂಸಾರ ತುಂಬಾ ಚೆನ್ನಾಗಿದೆ ಎಂದು ಎಲ್ಲರಿಗೂ ಅನಿಸುತ್ತಿತ್ತು. ಆದರೆ ಆ ಮನೆಯ ಗೋಡೆಗಳ ಒಳಗೆ ದಿನನಿತ್ಯ ಸಣ್ಣ ಸಣ್ಣ ವಿಷಯಗಳಿಗೂ ಜಗಳ ನಡೆಯುತ್ತಿತ್ತು. ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ತಡವಾಯಿತು ಎಂಬ ವಿಷಯದಿಂದ ಹಿಡಿದು ರಾತ್ರಿ ಮನೆಗೆ ಬರುವುದು ತಡವಾಯಿತು ಎಂಬವರೆಗೆ ಪ್ರತಿಯೊಂದು ಮಾತಿಗೂ ವಾದವಿವಾದಗಳು ಶುರುವಾಗುತ್ತಿದ್ದವು. ಕವಿತಾ ಕೆಲಸದ ಒತ್ತಡದಿಂದ ತುಂಬಾ ಬೇಗ ಸಿಟ್ಟಾಗುತ್ತಿದ್ದಳು. ಇತ್ತ ಸುನಿಲ್ ಕೂಡ ಅಷ್ಟೇ ಹಠಮಾರಿಯಾಗಿದ್ದ. ರಾಧಮ್ಮ ಅಡುಗೆ ಮನೆಯಲ್ಲಿ ನಿಂತು ಇವೆಲ್ಲವನ್ನೂ ದಿನ ಗಮನಿಸುತ್ತಿದ್ದರು. ಅವರಿಗೆ ಗೊತ್ತು, ಈ ವಯಸ್ಸಿನಲ್ಲಿ ತಾನು ಹೋಗಿ ಯಾರಿಗಾದರೂ ಬುದ್ಧಿ ಹೇಳಲು ಹೋದರೆ ಅದು ಅತ್ತೆ ಸೊಸೆಯ ಜಗಳಕ್ಕೆ ದಾರಿಯಾಗುತ್ತದೆ ಎಂದು. ಹಾಗಾಗಿ ಅವರು ಯಾವುದಕ್ಕೂ ಪ್ರತಿಕ್ರಿಯಿಸದೆ ಮೌನವಾಗಿರುತ್ತಿದ್ದರು. ಆದರೆ ಒಂದು ದಿನ ಪರಿಸ್ಥಿತಿ ಮಿತಿ ಮೀರಿದ ಸನ್ನಿವೇಶಕ್ಕೆ ಬಂದು ನಿಂತಿತು. ಅಂದು ಸಂಜೆ ಕವಿತಾ ಆಫೀಸಿನಿಂದ ಸುಸ್ತಾಗಿ ಬಂದಿದ್ದಳು. ಯಾವುದೋ ಫೈಲ್ ವಿಷಯವಾಗಿ ಸುನಿಲ್ ಮತ್ತು ಕವಿತಾ ನಡುವೆ ಜೋರಾದ ವಾಗ್ವಾದ ಶುರುವಾಯಿತು. ಸಿಟ್ಟಿನ ಭರದಲ್ಲಿ ಕವಿತಾ ಅತಿರೇಕದ ಮಾತುಗಳನ್ನು ಆಡಲು ಶುರುಮಾಡಿದಳು. ಸುನಿಲ್ ಕೂಡ ಅಷ್ಟೇ ಜೋರಾಗಿ ಕಿರುಚುತ್ತಿದ್ದ. ಇದನ್ನು ನೋಡಿದ ರಾಧಮ್ಮನಿಗೆ ಅನಿಸಿತು, ಈಗ ತಾನು ಸುಮ್ಮನೆ ಕುಳಿತರೆ ಈ ಸಂಸಾರದ ಹಡಗು ಮುಳುಗಿ ಹೋಗುವುದು ಖಂಡಿತ ಎಂದು. ಸುನಿಲ್ ಸಿಟ್ಟಿನಿಂದ ಅಮ್ಮನ ಬಳಿ ಬಂದು, ನೋಡಿದ್ಯಾ ಅಮ್ಮ, ಕವಿತಾ ಹೇಗೆ ಆಡ್ತಾಳೆ ಅಂತ? ನೀನಾದ್ರೂ ಅವಳಿಗೆ ಒಂದು ಮಾತು ಹೇಳಬಾರದಾ ಎಂದು ಕಿರುಚಿದ. ಅದಕ್ಕೆ ರಾಧಮ್ಮ ಸಮಾಧಾನದಿಂದ ಒಂದು ಮಾತು ಹೇಳಿದರು, ಮಗನೇ, ಸಿಟ್ಟಿನಿಂದ ಸಿಟ್ಟನ್ನು ಗೆಲ್ಲಲು ಸಾಧ್ಯವಿಲ್ಲ. ನಿಮ್ಮ ಈ ಕಾಯಿಲೆಗೆ ನನ್ನ ಬಳಿ ಒಂದು ರಹಸ್ಯ ಔಷಧವಿದೆ. ಅದನ್ನು ನಾಳೆ ಬೆಳಿಗ್ಗೆ ನಿಮಗೆ ಕೊಡುತ್ತೇನೆ ಎಂದರು. ರಾಧಮ್ಮನ ಮಾತು ಕೇಳಿದ ಸುನಿಲ್ಗೆ ಒಂದು ಕ್ಷಣ ಅಚ್ಚರಿಯಾಯಿತು. ಯಾವುದಮ್ಮ ಆ ರಹಸ್ಯ ಔಷಧ? ಈಗಲೇ ಕೊಡು, ಈ ಪ್ರತಿದಿನದ ಕಿರಿಕಿರಿಗೆ ಒಂದು ಮುಕ್ತಿ ಸಿಗಲಿ ಎಂದು ಹತಾಶೆಯಿಂದ ಕೇಳಿದನು. ಅತ್ತ ಕವಿತಾ ಕೂಡ ಅಡುಗೆ ಮನೆಯ ಬಾಗಿಲಲ್ಲಿ ನಿಂತು ಅತ್ತೆ ಯಾವ ಔಷಧದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಕುತೂಹಲದಿಂದ ಗಮನಿಸುತ್ತಿದ್ದಳು. ಆದರೆ ರಾಧಮ್ಮ ಮಾತ್ರ ಏನೂ ಮಾತನಾಡದೆ ಮಂದಹಾಸ ಬೀರುತ್ತಾ ಅಡುಗೆ ಮನೆಗೆ ಹೋದರು. ಮರುದಿನ ಬೆಳಿಗ್ಗೆ ಮನೆಯಲ್ಲಿ ಮಾಮೂಲಿಗಿಂತ ಸ್ವಲ್ಪ ಬೇಗನೆ ಚಟುವಟಿಕೆ ಶುರುವಾಗಿತ್ತು. ಸುನಿಲ್ ಮತ್ತು ಕವಿತಾ ಇಬ್ಬರೂ ಆಫೀಸಿಗೆ ಹೊರಡಲು ಅವಸರದಲ್ಲಿದ್ದರು. ಟೇಬಲ್ ಮೇಲೆ ಟಿಫನ್ ಬಾಕ್ಸ್ ಇಡುವಾಗ ಕವಿತಾಳ ಕೈತಗುಲಿ ಸ್ವಲ್ಪ ಸಾಂಬಾರು ಕೆಳಗೆ ಚೆಲ್ಲಿತು. ಸುನಿಲ್ ಬೈಯಲು ಬಾಯಿ ತೆಗೆಯುವಷ್ಟರಲ್ಲಿ ರಾಧಮ್ಮ ಇಬ್ಬರನ್ನೂ ಹಾಲ್ಗೆ ಕರೆದರು. ಅವರ ಮುಂದೆ ಒಂದು ಟೇಬಲ್ ಮೇಲೆ ಪಾರದರ್ಶಕವಾದ ಹೊಳೆಯುವ ಖಾಲಿ ಗಾಜಿನ ಲೋಟವನ್ನು ಇಟ್ಟರು. ಅದರ ಪಕ್ಕದಲ್ಲೇ ಒಂದು ಸಣ್ಣ ಜಗ್ನಲ್ಲಿ ನೀರು ಇಟ್ಟಿದ್ದರು. ಇದನ್ನು ನೋಡಿ ಕವಿತಾ ಆಶ್ಚರ್ಯದಿಂದ ಕೇಳಿದಳು, ಅತ್ತೆಮ್ಮ, ಇದೇನಾ ನೀವು ಹೇಳಿದ ರಹಸ್ಯ ಔಷಧ? ಇದರಲ್ಲಿ ಏನೂ ಇಲ್ಲವಲ್ಲ, ಬರೀ ಖಾಲಿ ಲೋಟವಿದು. ರಾಧಮ್ಮ ಗಂಭೀರವಾದ ದನಿಯಲ್ಲಿ ಹೇಳಿದರು, ಇಂದಿನಿಂದ ನಿಮ್ಮಿಬ್ಬರ ಸಂಸಾರದಲ್ಲಿ ಒಂದು ಹೊಸ ನಿಯಮ ಜಾರಿಗೆ ಬರುತ್ತಿದೆ. ಇಂದಿನಿಂದ ನಿಮ್ಮಿಬ್ಬರಲ್ಲಿ ಯಾರೇ ಆಗಲಿ ಸಣ್ಣ ವಿಷಯಕ್ಕೆ ಜಗಳವಾಡಿದರೂ, ಪರಸ್ಪರ ಕಿರುಚಾಡಿದರೂ ಅಥವಾ ಒಬ್ಬರಿಗೊಬ್ಬರು ನೋವಾಗುವಂತೆ ಮಾತನಾಡಿದರೂ ತಕ್ಷಣ ಈ ಲೋಟಕ್ಕೆ 1 ಚಮಚ ನೀರು ಹಾಕಬೇಕು. ಇದು ನಿಮ್ಮಿಬ್ಬರ ಜಗಳದ ಅಳತೆಗೋಲು. ಸುನಿಲ್ ನಗುತ್ತಾ, ಇಷ್ಟೇನಾ ಅಮ್ಮ? ಇದರಿಂದ ಜಗಳ ಹೇಗೆ ನಿಲ್ಲುತ್ತೆ? ಯಾರು ನೀರು ಹಾಕಿದ್ರು ಅಂತ ನಿನಗೆ ಹೇಗೆ ಗೊತ್ತಾಗುತ್ತೆ ಎಂದು ಅಸಡ್ಡೆಯಿಂದ ಕೇಳಿದನು. ರಾಧಮ್ಮ ಪ್ರೀತಿಯಿಂದ ಮಗನ ತಲೆ ಸವರಿ ಮುಂದುವರಿಸಿದರು, ಮಗನೇ, ಯಾವತ್ತೂ ಈ ಗಾಜಿನ ಲೋಟ ನೀರಿನಿಂದ ಪೂರ್ತಿ ತುಂಬುತ್ತದೆಯೋ ಅಂದು ಈ ಮನೆಯಲ್ಲಿ ನನ್ನ ಅವಶ್ಯಕತೆ ಇಲ್ಲ ಎಂದು ನಾನು ಅರ್ಥಮಾಡಿಕೊಳ್ಳುತ್ತೇನೆ. ಆ ಕ್ಷಣವೇ ನಾನು ಈ ಮನೆಯನ್ನು ಬಿಟ್ಟು ಕಾಶಿಗೆ ಅಥವಾ ಯಾವುದಾದರೂ ತೀರ್ಥಯಾತ್ರೆಗೆ ಹೊರಡುತ್ತೇನೆ. ಈ ಮನೆಗೆ ನಾನು ಬೇಡ ಎನಿಸಿದಾಗ ಮಾತ್ರ ನೀವು ಈ ಲೋಟವನ್ನು ತುಂಬಿಸಿ. ಈ ಮಾತನ್ನು ಕೇಳಿದ ಸುನಿಲ್ ಮತ್ತು ಕವಿತಾ ಇಬ್ಬರ ಎದೆಯಲ್ಲಿ ನಡುಕ ಶುರುವಾಯಿತು. ಇಬ್ಬರಿಗೂ ರಾಧಮ್ಮ ಎಂದರೆ ಪ್ರಾಣಕ್ಕಿಂತ ಹೆಚ್ಚು. ಅಮ್ಮ ಅಥವಾ ಅತ್ತೆ ಮನೆಯಿಂದ ಹೋಗುವುದು ಎಂದರೆ ಆ ಮನೆಯೇ ಶೂನ್ಯವಾದಂತೆ ಎಂಬ ಸತ್ಯ ಅವರಿಗೆ ತಿಳಿದಿತ್ತು. ಇಬ್ಬರೂ ಮೌನವಾಗಿ ಆಫೀಸಿಗೆ ಹೊರಟರು. ಅಂದು ಸಂಜೆ ಇಬ್ಬರೂ ಕೆಲಸ ಮುಗಿಸಿ ಮನೆಗೆ ಬಂದಾಗ ವಾತಾವರಣ ಸ್ವಲ್ಪ ಬದಲಾಗಿತ್ತು. ಸುನಿಲ್ ಸೋಫಾದ ಮೇಲೆ ಕುಳಿತು ತನ್ನ ಸಾಕ್ಸ್ ಅನ್ನು ಎಲ್ಲೋ ಎಸೆದಿದ್ದ. ಇದನ್ನು ನೋಡಿದ ಕವಿತಾಗೆ ಹಳೆಯ ಕೋಪ ಮತ್ತೆ ತಲೆ ಎತ್ತಿತು. ಸಾಕ್ಸ್ ಸರಿಯಾಗಿ ಇಡೋಕೆ ಬರಲ್ವಾ ಎಂದು ಬೈಯಲು ಬಾಯಿ ತೆಗೆದವಳಿಗೆ ತಕ್ಷಣ ಹಾಲ್ನಲ್ಲಿದ್ದ ಆ ಖಾಲಿ ಗಾಜಿನ ಲೋಟ ಮತ್ತು ಅತ್ತೆಯ ಮಾತು ನೆನಪಾಯಿತು. ಒಂದು ವೇಳೆ ಈಗ ನಾನು ರೇಗಿದರೆ ಸುನಿಲ್ ಕೂಡ ತಿರುಗಿ ಮಾತಾಡುತ್ತಾನೆ, ಆಗ ಲೋಟಕ್ಕೆ ನೀರು ಹಾಕಬೇಕಾಗುತ್ತದೆ. ಹೀಗೆ ಲೋಟ ತುಂಬಿದರೆ ಅತ್ತೆಮ್ಮ ಮನೆಯಿಂದ ಹೋಗಿಬಿಡುತ್ತಾರೆ ಎಂದು ಯೋಚಿಸಿ ಸುಮ್ಮನೆ ಹೋಗಿ ಸಾಕ್ಸ್ ಎತ್ತಿಟ್ಟಳು. ಇತ್ತ ಸುನಿಲ್ ಕೂಡ ಟಿವಿ ಸೌಂಡ್ ಹೆಚ್ಚಿಗೆ ಮಾಡಿದ್ದಕ್ಕೆ ಕವಿತಾ ಬೈಯಬಹುದು ಎಂದು ತಿಳಿದು ಅವಳು ಬರುವ ಮೊದಲೇ ತಾನೇ ಸೌಂಡ್ ಕಡಿಮೆ ಮಾಡಿದ.
ಆ ದಿನ ಸಂಜೆ ಇಡೀ ಮನೆಯಲ್ಲಿ ವಿಚಿತ್ರವಾದ ಮೌನ ಆವರಿಸಿತ್ತು. ಆದರೆ ಆ ಮೌನದಲ್ಲಿ ಒಂದು ನೆಮ್ಮದಿಯಿತ್ತು. ಜಗಳವಾಡಬಾರದು ಎಂಬ ಭಯ ಅವರಲ್ಲಿ ತಾಳ್ಮೆಯನ್ನು ಹುಟ್ಟುಹಾಕಿತ್ತು. ರಾಧಮ್ಮ ಅಡುಗೆ ಮನೆಯಲ್ಲಿ ನಿಂತು ಇಬ್ಬರನ್ನು ನೋಡಿ ಮಂದಹಾಸ ಬೀರುತ್ತಿದ್ದರು. ಮನೆಯಲ್ಲಿ ಆವರಿಸಿದ್ದ ಆ ವಿಚಿತ್ರ ಮೌನ 1 ವಾರಗಳ ಕಾಲ ಮುಂದುವರಿಯಿತು. ಸುನೀಲ್ ಮತ್ತು ಕವಿತಾ ಇಬ್ಬರೂ ಆ ಗಾಜಿನ ಲೋಟಕ್ಕೆ ಹೆದರಿ ಒಬ್ಬರನ್ನೊಬ್ಬರು ಎದುರಿಸುವಾಗ ಅತಿಯಾದ ಜಾಗರೂಕತೆ ವಹಿಸುತ್ತಿದ್ದರು. ರಾಧಮ್ಮ ಹಾಕಿದ ಆ ಒಂದು ನಿಯಮ ಅವರ ನಡುವೆ ಶಿಸ್ತು ತಂದಿತ್ತು ನಿಜ, ಆದರೆ ಅವರ ಮನಸ್ಸಿನಲ್ಲಿದ್ದ ಅಸಮಾಧಾನ ಇನ್ನೂ ಪೂರ್ತಿ ಮರೆಯಾಗಿರಲಿಲ್ಲ. ಅಸಮಾಧಾನವು ಹೊರಬರಲು ಒಂದು ಸಣ್ಣ ಕಿಡಿ ಸಾಕಿತ್ತು. ಅಂದು ಶನಿವಾರ, ಇಬ್ಬರಿಗೂ ರಜೆ ಇತ್ತು. ಮಧ್ಯಾಹ್ನದ ಊಟಕ್ಕೆ ರಾಧಮ್ಮ ಎಲ್ಲರಿಗೂ ಇಷ್ಟವಾದ ಅಡುಗೆ ಮಾಡಿದ್ದರು. ಊಟದ ಮೇಜಿನ ಬಳಿ ಕುಳಿತಾಗ ಕವಿತಾ ತನ್ನ ಆಫೀಸಿನ ವಿಚಾರವೊಂದನ್ನು ಪ್ರಸ್ತಾಪಿಸಿದಳು. ಸುನಿಲ್, ನನ್ನ ಪ್ರಮೋಷನ್ ವಿಚಾರವಾಗಿ ಸೋಮವಾರ ಮೀಟಿಂಗ್ ಇದೆ. ಆ ದಿನ ನಾನು ಲೇಟ್ ಆಗಬಹುದು. ನೀನೇ ಸಂಜೆ ಅತ್ತೆಮ್ಮನನ್ನ ಹಾಸ್ಪಿಟಲ್ ಚೆಕಪ್ಗೆ ಕರೆದುಕೊಂಡು ಹೋಗ್ತೀಯಾ ಎಂದು ಕೇಳಿದಳು. ಸುನಿಲ್ ತಲೆ ಎತ್ತದೆ ಮೊಬೈಲ್ ನೋಡುತ್ತಾ, ನನಗೂ ಸೋಮವಾರ ಕೆಲಸ ಇದೆ ಕವಿತಾ, ನೀನೇ ಮ್ಯಾನೇಜ್ ಮಾಡಬಾರದತ್ತಾ ಎಂದನು. ಈ ಒಂದು ಸಣ್ಣ ನಿರಾಕರಣೆ ಕವಿತಾಳ ಮನಸ್ಸಿನಲ್ಲಿ ಜ್ವಾಲಾಮುಖಿ ಎಬ್ಬಿಸಿತು. ಯಾವಾಗಲೂ ನಿನ್ನ ಕೆಲಸವೇ ಮುಖ್ಯವಾ? ನನಗೂ ಕೆರಿಯರ್ ಇದೆ ಅಂತ ನಿನಗೆ ಅರ್ಥವಾಗಲ್ವಾ ಎಂದು ಧ್ವನಿ ಏರಿಸಿದಳು. ಸುನಿಲ್ ಕೂಡ ರೇಗಿ, ನಾನು ಯಾವಾಗಲೂ ನಿನಗೆ ಸಾಥ್ ಕೊಡ್ತೀನಿ, ಆದ್ರೆ ನನ್ನ ಪ್ರಾಬ್ಲಮ್ ನೀನು ಅರ್ಥ ಮಾಡಿಕೊಳ್ಳಲ್ಲ ಎಂದು ಕಿರುಚಿದನು. ಕ್ಷಣಾರ್ಧದಲ್ಲಿ ಇಬ್ಬರಿಗೂ ತಾವು ನಿಯಮ ಮೀರಿದ್ದು ನೆನಪಾಯಿತು. ಹಾಲ್ನಲ್ಲಿದ್ದ ಆ ಖಾಲಿ ಲೋಟ ಅವರ ಕಣ್ಣ ಮುಂದೆ ಬಂತು. ಇಬ್ಬರೂ ತಕ್ಷಣ ಸುಮ್ಮನಾದರು. ಆದರೆ ರಾಧಮ್ಮ ಅಡುಗೆ ಮನೆಯಿಂದ ಮೆಲ್ಲನೆ ನಡೆದು ಬಂದು ಆ ಲೋಟದ ಪಕ್ಕದಲ್ಲಿ ನಿಂತರು. ಅವರ ಮುಖದಲ್ಲಿ ಯಾವುದೇ ಸಿಟ್ಟಿರಲಿಲ್ಲ, ಬದಲಾಗಿ ಒಂದು ರೀತಿಯ ನೋವಿತ್ತು. ಅವರು ಮೌನವಾಗಿ ಜಗ್ನಿಂದ ನೀರು ತೆಗೆದು ಲೋಟಕ್ಕೆ 2 ಚಮಚ ನೀರು ಹಾಕಿದರು. ಇವತ್ತು 2 ತಪ್ಪುಗಳಾಗಿವೆ. ಮೊದಲನೆಯದು ಧ್ವನಿ ಏರಿಸಿದ್ದು, ಎರಡನೆಯದು ಒಬ್ಬರ ಪರಿಸ್ಥಿತಿಯನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳದ ಹಠಮಾಡಿತನ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ಆ ಲೋಟದಲ್ಲಿ ಈಗ ಸ್ವಲ್ಪ ನೀರಿತ್ತು. ಅದು ಕೇವಲ ನೀರಾಗಿರಲಿಲ್ಲ, ಸುನಿಲ್ ಮತ್ತು ಕವಿತಾ ಮನಸ್ಸಿನ ಮೇಲೆ ಬಿದ್ದ ದೊಡ್ಡ ಬರೆಯಾಗಿತ್ತು. ಲೋಟದಲ್ಲಿ ನೀರು ಕಂಡ ತಕ್ಷಣ ಕವಿತಾಳ ಕಣ್ಣಿನಲ್ಲಿ ನೀರು ತುಂಬಿತು. ನನ್ನ ಸಿಟ್ಟಿನಿಂದ ಅತ್ತೆಮ್ಮ ಮನೆಯಿಂದ ದೂರವಾಗುವ ಮೊದಲ ಹೆಜ್ಜೆ ಇವತ್ತು ಶುರುವಾಯಿತಲ್ಲ ಎಂದು ಅವಳು ಮರುಗಿದಳು. ಅಂದು ರಾತ್ರಿ ಇಬ್ಬರಿಗೂ ನಿದ್ರೆ ಬರಲಿಲ್ಲ. ಆ ಗಾಜಿನ ಲೋಟ ಅವರ ಬೆಡ್ರೂಮಿನ ಬಾಗಿಲಲ್ಲಿ ನಿಂತು ಹೆದರಿಸುತ್ತಿರುವಂತೆ ಭಾಸವಾಗುತ್ತಿತ್ತು. ಸುನಿಲ್ ಯೋಚಿಸತೊಡಗಿದ, ನಾನು ಯಾಕೆ ಅವಳ ಮಾತಿಗೆ ಅಷ್ಟು ಬೇಗ ರೇಗಿದೆ? ಸ್ವಲ್ಪ ತಾಳ್ಮೆಯಿಂದ ಕೇಳಿಸಿಕೊಂಡಿದ್ದರೆ ಈ ನೀರು ಲೋಟ ಸೇರುತ್ತಿರಲಿಲ್ಲವಲ್ಲ. ಇತ್ತ ಕವಿತಾ ಕೂಡ ತನ್ನ ತಪ್ಪಿನ ಅರಿವಿನಿಂದ ಒದ್ದಾಡುತ್ತಿದ್ದಳು. ಮರುದಿನ ಬೆಳಿಗ್ಗೆ ಒಂದು ವಿಚಿತ್ರ ಘಟನೆ ನಡೆಯಿತು. ಸುನಿಲ್ ಎದ್ದು ಬರುವಷ್ಟರಲ್ಲಿ ಕವಿತಾ ಅಡುಗೆ ಮನೆಯಲ್ಲಿ ರಾಧಮ್ಮನಿಗೆ ಸಹಾಯ ಮಾಡುತ್ತಿದ್ದಳು. ಅಷ್ಟೇ ಅಲ್ಲ, ಸುನಿಲ್ ಇಷ್ಟಪಡುವ ಕಾಫಿಯನ್ನು ಅವಳೇ ತಯಾರಿಸಿ ತಂದಿದ್ದಳು. ಆದರೆ ಇಬ್ಬರ ನಡುವೆ ಮಾತುಗಳು ಬಹಳ ಕಡಿಮೆಯಾಗಿದ್ದವು. ಈ ಅತಿರೇಕದ ಮೌನ ಕೂಡ ಸಂಸಾರಕ್ಕೆ ಒಳ್ಳೆಯದಲ್ಲ ಎಂದು ರಾಧಮ್ಮನಿಗೆ ತಿಳಿದಿತ್ತು. ಆದರೆ ಅಂದು ಸಂಜೆ ಆಫೀಸಿನಿಂದ ಒಂದು ಫೋನ್ ಕಾಲ್ ಬಂತು. ಆ ಒಂದು ಕರೆ ಅವರ ಮನೆಯಲ್ಲಿ ಮತ್ತೆ ಬಿರುಗಾಳಿ ಎಬ್ಬಿಸಿತು. ರಾಧಮ್ಮನ ಆ ಗಾಜಿನ ಲೋಟ ಮತ್ತೆ ಅರ್ಧದಷ್ಟು ತುಂಬುವ ಪರಿಸ್ಥಿತಿ ಬಂದೊದಗಿತು. ಆದರೆ ಅಂದು ಸಂಜೆ ಆಫೀಸಿನಿಂದ ಒಂದು ಫೋನ್ ಕಾಲ್ ಬಂತು. ಆ ಒಂದು ಕರೆ ಅವರ ಮನೆಯಲ್ಲಿ ಮತ್ತೆ ಬಿರುಗಾಳಿ ಎಬ್ಬಿಸಿತು. ರಾಧಮ್ಮನ ಆ ಗಾಜಿನ ಲೋಟ ಮತ್ತೆ ಅರ್ಧದಷ್ಟು ತುಂಬುವ ಪರಿಸ್ಥಿತಿ ಬಂದೊದಗಿತು. ಆ ಫೋನ್ ಮಾಡಿದ್ದು ಕವಿತಾಳ ಬಾಸ್. ಸೋಮವಾರದ ಪ್ರಮುಖ ಮೀಟಿಂಗ್ ಅನ್ನು ಅನಿವಾರ್ಯ ಕಾರಣಗಳಿಂದ ನಾಳೆ ಅಂದರೆ ಭಾನುವಾರವೇ ನಡೆಸಲು ನಿರ್ಧರಿಸಲಾಗಿತ್ತು. ಅಷ್ಟೇ ಅಲ್ಲದೆ ಕವಿತಾ ಆ ಮೀಟಿಂಗ್ಗೆ ಬೇಕಾದ ಎಲ್ಲಾ ರಿಪೋರ್ಟ್ಗಳನ್ನು ಸಿದ್ಧಪಡಿಸಿಕೊಂಡು ತಕ್ಷಣ ಆಫೀಸಿಗೆ ಬರಬೇಕೆಂದು ಆದೇಶವಿತ್ತು. ಕವಿತಾ ಹೌಹಾರಿದಳು. ಇಂದು ರಾಧಮ್ಮನಿಗೆ ವಿಶೇಷವಾಗಿ ಮಾಡಿದ ಅಡುಗೆಯ ಸಂಭ್ರಮವಿತ್ತು. ಸುನಿಲ್ ಬಾಸ್ ಫೋನ್ ಮಾಡಿದ್ರೂ ನಾನು ಈಗಲೇ ಆಫೀಸಿಗೆ ಹೋಗಬೇಕು, ಈ ರಿಪೋರ್ಟ್ ಇವತ್ತೇ ಮುಗಿಸಬೇಕು ಎಂದು ಅವಸರದಿಂದ ಹೇಳಿದಳು. ಸುನಿಲ್ ಸಿಡಿಮಿಡಿಗೊಳ್ಳುತ್ತಾ, ಇವತ್ತು ರಜೆ ಅಲ್ವಾ? ನೀನು ಹೀಗೆ ಓಡಿದರೆ ಮನೆ ಯಾರು ನೋಡ್ಕೊಳ್ತಾರೆ? ಅಮ್ಮ ನಿನಗೋಸ್ಕರ ಕಾಯ್ತಾ ಇದ್ದಾರೆ ಎಂದು ರೇಗಿದನು. ಕವಿತಾಳಿಗೂ ಸಾಕಾಗಿತ್ತು. ನಿನಗೆ ನನ್ನ ಕೆಲಸದ ಮೇಲೆ ಅಸೂಯನಾ? ಯಾವಾಗಲೂ ಮನೆಯದ್ದೇ ಚಿಂತೆ ಮಾಡ್ತಾ ನಾನೇಕೆ ಸುಮ್ಮನಿರಬೇಕು ಎಂದು ಕಿರುಚಿದಳು. ಸುನಿಲ್ ಕೂಡ ಹಿಂದೆ ಸರಿಯಲಿಲ್ಲ. ಇಬ್ಬರ ಜಗಳ ಜೋರಾಗುತ್ತಿದ್ದಂತೆ ರಾಧಮ್ಮ ಮತ್ತೆ ಮೆಲ್ಲನೆ ನಡೆದು ಬಂದು ಲೋಟದ ಬಳಿ ನಿಂತರು. ಅವರು ಏನೂ ಮಾತನಾಡದೆ ಈ ಬಾರಿ ಜಗ್ನಿಂದ ಅರ್ಧ ಲೋಟದಷ್ಟು ನೀರನ್ನು ಸುರಿಸಿದರು. ಆ ಲೋಟ ಈಗ ಅರ್ಧಕ್ಕಿಂತ ಹೆಚ್ಚು ತುಂಬಿತ್ತು. ರಾಧಮ್ಮನ ಮುಖದಲ್ಲಿ ಆ ದಿನ ಮಾತುಗಳಿರಲಿಲ್ಲ, ಕೇವಲ ಕಣ್ಣೀರು ಇತ್ತು. ಈ ಮನೆಗೆ ನಾನು ಹೊರೆ ಅಂತ ನಿಮಗೆ ಅನಿಸಿದರೆ ನಾನು ಈಗಲೇ ಹೊರಡಬಹುದು ಎಂದು ಮೆಲ್ಲಗೆ ನುಡಿದು ತಮ್ಮ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡರು. ಸುನಿಲ್ ಮತ್ತು ಕವಿತಾ ಇಬ್ಬರೂ ಸ್ತಬ್ಧರಾದರು. ಲೋಟದಲ್ಲಿ ತುಂಬಿದ್ದ ಆ ನೀರು ಅವರ ಕಣ್ಣಿಗೆ ಬೆಂಕಿಯಂತೆ ಕಾಣುತ್ತಿತ್ತು.
ಲೋಟ ಇನ್ನೊಂದು ಸ್ವಲ್ಪ ತುಂಬಿದರೆ ಅಮ್ಮ ಈ ಮನೆಯಿಂದ ಶಾಶ್ವತವಾಗಿ ದೂರವಾಗುತ್ತಾರೆ ಎಂಬ ಸತ್ಯ ಅವರನ್ನು ಚುಚ್ಚುತ್ತಿತ್ತು. ಅಂದು ರಾತ್ರಿ ಸುನಿಲ್ ಕೋಣೆಯ ಹೊರಗೆ ಬಂದು ಅಮ್ಮನ ಕೋಣೆಯ ಬಾಗಿಲ ಬಳಿ ಮಂಡಿಯೂರಿ ಕುಳಿತನು. ಅಮ್ಮ, ಕ್ಷಮಿಸಿಬಿಡು, ನನ್ನ ಅಹಂಕಾರ ನಿನಗಿಂತ ದೊಡ್ಡದಾಯಿತು ಎಂದು ಬಿಕ್ಕಳಿಸಿದನು. ಅತ್ತ ಕವಿತಾ ಕೂಡ ಆಫೀಸ್ ಕೆಲಸ ಬಿಟ್ಟು ಬಂದು ಸುನಿಲ್ ಪಕ್ಕದಲ್ಲಿ ನಿಂತಳು. ಇಬ್ಬರ ನಡುವೆ ಇದ್ದ ಆ ಜಗಳದ ಗೋಡೆ ಆ ಕ್ಷಣವೇ ಕುಸಿದು ಬಿದ್ದಿತು. ಅವರು ಒಬ್ಬರನ್ನೊಬ್ಬರು ದೂಷಿಸುವುದನ್ನು ಬಿಟ್ಟು ಅಮ್ಮನನ್ನು ಹೇಗೆ ಸಮಾಧಾನಪಡಿಸುವುದು ಎಂಬ ಬಗ್ಗೆ ಯೋಚಿಸತೊಡಗಿದರು. ಆ ರಾತ್ರಿ ಇಡೀ ಮನೆಯಲ್ಲಿ ಒಂದು ವಿಚಿತ್ರ ಬದಲಾವಣೆ ಶುರುವಾಯಿತು. ಸುನಿಲ್ ಮತ್ತು ಕವಿತಾ ಲೋಟದಲ್ಲಿದ್ದ ಆ ನೀರನ್ನು ಖಾಲಿ ಮಾಡಲು ನಿರ್ಧರಿಸಿದರು. ಆದರೆ ರಾಧಮ್ಮ ವಿಧಿಸಿದ ನಿಯಮದ ಪ್ರಕಾರ ನೀರು ಹಾಕಲು ಮಾತ್ರ ಅವಕಾಶವಿತ್ತು, ತೆಗೆಯಲು ಇರಲಿಲ್ಲ. ರಾಧಮ್ಮ ವಿಧಿಸಿದ ಆ ಕಠಿಣ ನಿಯಮದ ಪ್ರಕಾರ ಲೋಟಕ್ಕೆ ನೀರು ಹಾಕಲು ಮಾತ್ರ ಅವಕಾಶವಿತ್ತು, ಆದರೆ ಹಾಕಿದ ನೀರನ್ನು ಹೊರತೆಗೆಯುವಂತಿರಲಿಲ್ಲ. ಲೋಟ ಈಗ ಮುಕ್ಕಾಲು ಭಾಗ ತುಂಬಿ ಹೋಗಿತ್ತು. ಇನ್ನೊಂದು ಸಣ್ಣ ಜಗಳ ನಡೆದರೂ ರಾಧಮ್ಮ ಈ ಮನೆಯನ್ನು ಬಿಟ್ಟು ಹೋಗುವುದು ಖಚಿತವಾಗಿತ್ತು. ಸುನಿಲ್ ಮತ್ತು ಕವಿತಾ ಇಬ್ಬರಿಗೂ ಆ ರಾತ್ರಿ ನಿದ್ದೆ ಬರಲಿಲ್ಲ. ಆ ಗಾಜಿನ ಲೋಟ ಮನೆಯ ಮಧ್ಯದಲ್ಲಿ ಅವರಿಬ್ಬರ ಅಹಂಕಾರದ ಸಾಕ್ಷಿಯಾಗಿ ನಿಂತು ಅಣಕಿಸುತ್ತಿತ್ತು. ಬೆಳಗಿನ ಜಾವ 4 ಗಂಟೆ. ಕವಿತಾ ಮೆಲ್ಲನೆ ಎದ್ದು ಹಾಲ್ಗೆ ಬಂದಳು. ಅಲ್ಲಿ ಸುನಿಲ್ ಆಗಲೇ ಆ ಲೋಟದ ಮುಂದೆ ಕುಳಿತು ಅಳುತ್ತಿದ್ದನು. ಕವಿತಾ ಸುನಿಲ್ ಪಕ್ಕದಲ್ಲಿ ಕುಳಿತು, ಸುನಿಲ್, ಅತ್ತೆಮ್ಮನನ್ನು ನಾವು ಉಳಿಸಿಕೊಳ್ಳಲೇಬೇಕು. ಈ ನೀರನ್ನು ಹೊರತೆಗೆಯಲು ಸಾಧ್ಯವಿಲ್ಲದಿದ್ದರೂ ಮುಂದಿನ ಹನಿ ನೀರು ಬೀಳದಂತೆ ನೋಡಿಕೊಳ್ಳುವ ಶಕ್ತಿ ನಮಗಿದೆ ಅಲ್ವಾ ಎಂದು ಕೇಳಿದಳು. ಅಂದು ಭಾನುವಾರ. ಕವಿತಾ ಆಫೀಸಿಗೆ ಹೋಗಲೇಬೇಕಿತ್ತು. ಆದರೆ ಈ ಬಾರಿ ಸುನಿಲ್ ಸಿಡಿಮಿಡಿಗೊಳ್ಳಲಿಲ್ಲ. ಅವನೇ ಮುಂದೆ ಬಂದು, ಕವಿತಾ, ನೀನು ಮೀಟಿಂಗ್ ಮುಗಿಸಿಕೊಂಡು ಬಾ, ಅಮ್ಮನ ಜವಾಬ್ದಾರಿ ನಾನು ತಗೊಳ್ತೀನಿ. ನಿನಗೆ ಬೇಕಾದ ರಿಪೋರ್ಟ್ ಪ್ರಿಂಟ್ ಹಾಕಿಕೊಡ್ತೀನಿ ಎಂದು ಪ್ರೀತಿಯಿಂದ ಹೇಳಿದನು. ಕವಿತಾಳ ಕಣ್ಣಲ್ಲಿ ಆಶ್ಚರ್ಯ ಮತ್ತು ಕೃತಜ್ಞತೆ ಇತ್ತು. ಅವಳು ಕೆಲಸಕ್ಕೆ ಹೋದಾಗ ಸುನಿಲ್ ಇಡೀ ಮನೆಯನ್ನು ಅಚ್ಚುಕಟ್ಟಾಗಿ ಅಳವಡಿಸಿದನು. ಅಮ್ಮನಿಗೆ ಇಷ್ಟವಾದ ಹೂವುಗಳನ್ನು ತಂದನು. ಸಂಜೆ ಕವಿತಾ ಮನೆಗೆ ಬಂದಾಗ ಅವಳ ಮುಖದಲ್ಲಿ ಸಂಭ್ರಮವಿತ್ತು. ಸುನಿಲ್, ಅತ್ತೆಮ್ಮ, ನನ್ನ ಮೀಟಿಂಗ್ ಸಕ್ಸಸ್ ಆಯಿತು. ನನಗೆ ಪ್ರಮೋಷನ್ ಸಿಕ್ಕಿದೆ. ನೀನು ಬೆಳಿಗ್ಗೆ ಕೊಟ್ಟ ಆ ಸಪೋರ್ಟ್ ಇಲ್ಲದಿದ್ದರೆ ಇದು ಸಾಧ್ಯವಾಗುತ್ತಿರಲಿಲ್ಲ ಎಂದು ಸಂಭ್ರಮದಿಂದ ಹೇಳಿದಳು. ಸುನಿಲ್ ಅವಳನ್ನು ಅಭಿನಂದಿಸಿದನು. ಇಬ್ಬರೂ ಅಮ್ಮನ ಕೋಣೆಯ ಬಾಗಿಲು ತಟ್ಟಿದರು. ಬಾಗಿಲು ತೆರೆದು ಹೊರಬಂದ ರಾಧಮ್ಮನಿಗೆ ಅಚ್ಚರಿ ಕಾಯುತ್ತಿತ್ತು. ಸುನಿಲ್ ಮತ್ತು ಕವಿತಾ ಇಬ್ಬರೂ ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರು. ಅಮ್ಮ, ಆ ಲೋಟದಲ್ಲಿ ನೀರು ತುಂಬಿದ್ದು ನಮ್ಮ ಸಿಟ್ಟಿನಿಂದ. ಆದರೆ ಈಗ ನಮ್ಮ ಮನಸ್ಸಿನಲ್ಲಿ ಆ ಸಿಟ್ಟಿನ ಕಲೆಯೂ ಇಲ್ಲ. ಆ ನೀರನ್ನು ನಾವು ಹೊರಗೆ ಚೆಲ್ಲುವುದಿಲ್ಲ, ಬದಲಾಗಿ ಪ್ರತಿದಿನ ನಮ್ಮ ಪ್ರೀತಿಯಿಂದ ಆ ಲೋಟ ತುಂಬದಂತೆ ನೋಡಿಕೊಳ್ಳುತ್ತೇವೆ ಎಂದರು. ಆದರೆ ಆಗಲೇ ಒಂದು ವಿಚಿತ್ರ ನಡೆಯಿತು. ರಾಧಮ್ಮ ನಗುತ್ತಾ ಆ ಗಾಜಿನ ಲೋಟವನ್ನು ಕೈಗೆತ್ತಿಕೊಂಡರು. ಎಲ್ಲರ ಕಣ್ಣೆದುರೇ ಆ ಲೋಟದಲ್ಲಿದ್ದ ನೀರನ್ನು ಮನೆಯ ತುಳಸಿ ಗಿಡಕ್ಕೆ ಸುರಿಸಿದರು. ಸುನಿಲ್ ಮತ್ತು ಕವಿತಾ ಹೌಹಾರಿದರು. ಅಮ್ಮ, ನೀರು ತೆಗೆಯುವಂತಿಲ್ಲ ಅಂದಿದ್ದೆ ಅಲ್ವಾ ಎಂದು ಕೇಳಿದರು. ರಾಧಮ್ಮ ಶಾಂತವಾಗಿ ಹೇಳಿದರು, ಮಕ್ಕಳೇ, ಲೋಟದಿಂದ ನೀರನ್ನು ನಾನು ಚೆಲ್ಲಲಿಲ್ಲ, ಬದಲಾಗಿ ಅದನ್ನು ಗಿಡಕ್ಕೆ ಹಾಕಿದೆ. ಅಂದರೆ ನಿಮ್ಮ ಸಿಟ್ಟು ಈಗ ಪ್ರೀತಿಯಾಗಿ ಪರಿವರ್ತನೆಯಾಗಿ ಈ ಸಂಸಾರವೆಂಬ ಗಿಡಕ್ಕೆ ಗೊಬ್ಬರವಾಗಿದೆ. ನಿಮ್ಮಲ್ಲಿ ಪಶ್ಚಾತ್ತಾಪ ಬಂದಾಗಲೇ ಆ ಲೋಟ ಖಾಲಿಯಾಯಿತು. ಆದರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ರಾಧಮ್ಮ ಆ ಲೋಟವನ್ನು ಮತ್ತೆ ಟೇಬಲ್ ಮೇಲೆ ಇಟ್ಟರು. ಈ ಬಾರಿ ಅವರು ಒಂದು ಹೊಸ ಮಾತು ಹೇಳಿದರು. ಅದು ಸುನಿಲ್ ಮತ್ತು ಕವಿತಾ ಇಬ್ಬರನ್ನೂ ಬೆಚ್ಚಿಬೀಳಿಸಿತು. ರಾಧಮ್ಮ ಆ ಖಾಲಿ ಲೋಟವನ್ನು ಮತ್ತೆ ಟೇಬಲ್ ಮೇಲೆ ಇಟ್ಟಾಗ ಸುನಿಲ್ ಮತ್ತು ಕವಿತಾ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ರಾಧಮ್ಮ ಮೆಲ್ಲಗೆ ನುಡಿದರು, ಮಕ್ಕಳೇ, ಇಂದಿನಿಂದ ಈ ಲೋಟ ಖಾಲಿಯಾಗಿ ಇರುವುದಿಲ್ಲ. ಇಂದಿನಿಂದ ಈ ಲೋಟಕ್ಕೆ ನೀವು ಪ್ರತಿದಿನ 1 ಚಮಚ ನೀರು ಹಾಕಲೇಬೇಕು. ಸುನಿಲ್ ದಂಗಾಗಿ ಕೇಳಿದ, ಅಮ್ಮ, ಇದೇನು ನೀನು ಹೇಳ್ತಿರೋದು? ನಾವು ಜಗಳವಾಡದಿದ್ದರೂ ನೀರು ಹಾಕಬೇಕಾ? ಹಾಗಾದರೆ ಲೋಟ ಬೇಗ ತುಂಬಿ ನೀನು ನಮ್ಮನ್ನು ಬಿಟ್ಟು ಹೋಗಲ್ವಾ? ಕವಿತಾಳ ಮುಖದಲ್ಲೂ ಆತಂಕ ಎದ್ದು ಕಾಣುತ್ತಿತ್ತು. ರಾಧಮ್ಮ ನಗುನಗುತ್ತಾ ಹೇಳಿದರು, ಹಿಂದೆ ಈ ಲೋಟ ನಿಮ್ಮ ಸಿಟ್ಟಿನ ಅಳತೆಗೋಲಾಗಿತ್ತು. ಆದರೆ ಇಂದಿನಿಂದ ಇದು ನಿಮ್ಮ ಕೃತಜ್ಞತೆಯ ಅಳತೆಗೋಲು. ನೀವಿಬ್ಬರೂ ಪ್ರತಿದಿನ ಸಂಜೆ ಒಬ್ಬರಿಗೊಬ್ಬರು ಮಾಡಿದ ಒಂದು ಒಳ್ಳೆಯ ಕೆಲಸವನ್ನು ನೆನಪಿಸಿಕೊಳ್ಳಬೇಕು. ಸುನಿಲ್, ಕವಿತಾ ನಿನಗೆ ಕಾಫಿ ಮಾಡಿಕೊಟ್ಟಿದ್ದಕ್ಕೆ ಅಥವಾ ಪ್ರೀತಿಯಿಂದ ಮಾತನಾಡಿಸಿದ್ದಕ್ಕೆ ನೀನು 1 ಚಮಚ ನೀರು ಹಾಕಬೇಕು. ಕವಿತಾ, ಸುನಿಲ್ ನಿನಗೆ ಕೆಲಸದಲ್ಲಿ ಸಹಾಯ ಮಾಡಿದ್ದಕ್ಕೆ ಅಥವಾ ನಿನ್ನನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ನೀನು 1 ಚಮಚ ನೀರು ಹಾಕಬೇಕು. ರಾಧಮ್ಮ ಮುಂದುವರಿಸುತ್ತಾ, ಯಾವಾಗ ಈ ಲೋಟ ನಿಮ್ಮ ಪ್ರೀತಿ ಮತ್ತು ಕೃತಜ್ಞತೆಯಿಂದ ತುಂಬುತ್ತದೆಯೋ ಅಂದು ನಾನು ನನ್ನ ಮಗ ಮತ್ತು ಸೊಸೆ ಪೂರ್ಣ ಪ್ರಮಾಣದ ಮನುಷ್ಯರಾದರು ಎಂದು ಸಂಭ್ರಮದಿಂದ ಕಾಶಿಗೆ ಹೋಗುತ್ತೇನೆ. ಅದು ನಾನು ಬೇಸರದಿಂದ ಹೋಗುವ ಪ್ರವಾಸವಲ್ಲ, ನೆಮ್ಮದಿಯಿಂದ ಹೋಗುವ ಪುಣ್ಯಯಾತ್ರೆ ಎಂದರು. ಈ ಮಾತು ಸುನಿಲ್ ಮತ್ತು ಕವಿತಾ ಪಾಲಿಗೆ ದೊಡ್ಡ ಪಾಠವಾಗಿತ್ತು.
ನಾವು ಕೇವಲ ಜಗಳವನ್ನು ನಿಲ್ಲಿಸಿದರೆ ಸಾಲದು, ಒಬ್ಬರನ್ನೊಬ್ಬರು ಗೌರವಿಸುವುದು ಮತ್ತು ಸಣ್ಣಪುಟ್ಟ ಉಪಕಾರಗಳಿಗೂ ಕೃತಜ್ಞತೆ ಸಲ್ಲಿಸುವುದು ಎಷ್ಟು ಮುಖ್ಯ ಎಂಬುದು ಅವರಿಗೆ ಅರ್ಥವಾಯಿತು. ಅಂದಿನಿಂದ ಆ ಮನೆಯಲ್ಲಿ ಜಗಳದ ಕಿರುಚಾಟದ ಬದಲಿಗೆ ಧನ್ಯವಾದ ಮತ್ತು ಪರವಾಗಿಲ್ಲ ಎಂಬ ಮಧುರ ಮಾತುಗಳು ಕೇಳಿಬರತೊಡಗಿದವು. ತಿಂಗಳುಗಳು ಉರುಳಿದವು. ಆ ಗಾಜಿನ ಲೋಟ ನಿಧಾನವಾಗಿ ಪ್ರೀತಿಯ ಹನಿಗಳಿಂದ ತುಂಬತೊಡಗಿತು. ಆದರೆ ಈ ಬಾರಿ ಸುನಿಲ್ ಮತ್ತು ಕವಿತಾಗೆ ಭಯವಿರಲಿಲ್ಲ. ಬದಲಾಗಿ ಆ ಲೋಟ ತುಂಬುವಷ್ಟರಲ್ಲಿ ರಾಧಮ್ಮನಿಗೆ ಬೇಕಾದ ಎಲ್ಲಾ ಸೌಕರ್ಯಗಳನ್ನು ಮಾಡಿ ಅವರನ್ನು ಅತೀ ಹೆಚ್ಚು ಸಂಭ್ರಮದಿಂದ ತೀರ್ಥಯಾತ್ರೆಗೆ ಕಳುಹಿಸಿಕೊಡುವಷ್ಟು ದೊಡ್ಡ ಗುಣವನ್ನು ಅವರು ಬೆಳೆಸಿಕೊಂಡಿದ್ದರು. ಗಾಜಿನ ಲೋಟ ಕೇವಲ ಒಂದು ವಸ್ತು ಮಾತ್ರವಾಗಿರಲಿಲ್ಲ, ಅದು ಅಹಂಕಾರವನ್ನು ಕರಗಿಸಿ ಪ್ರೀತಿಯನ್ನು ತುಂಬುವ ಸಂಸಾರದ ಸಂಜೀವಿನಿಯಾಗಿತ್ತು. ರಾಧಮ್ಮನ ಬುದ್ಧಿವಂತಿಕೆ ಒಂದು ಮುರಿಯುವ ಹಂತದಲ್ಲಿದ್ದ ಸಂಸಾರವನ್ನು ನಂದನವನವನ್ನಾಗಿ ಮಾಡಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ರಾಧಮ್ಮ ಎಂಬ ಒಬ್ಬ ತಾಯಿಯ ಬುದ್ಧಿವಂತಿಕೆ ಹೇಗೆ ಒಂದು ಮುರಿಯುವ ಹಂತದಲ್ಲಿದ್ದ ಸಂಸಾರವನ್ನು ಮತ್ತೆ ನಂದನವನವನ್ನಾಗಿ ಮಾಡಿತು ಅಂತ. ಈ ಕಥೆ ನಮಗೆ ಕಲಿಸುವ ಪಾಠ ಕೇವಲ ಒಂದು ಕಥೆಯಲ್ಲ, ಇದು ಪ್ರತಿಯೊಬ್ಬರ ಮನೆಯ ವಾಸ್ತವ. ಬದುಕಿನಲ್ಲಿ ನಾವು ದಿನವಿಡೀ ಬೆವರು ಸುರಿಸಿ ದುಡಿಯುವುದು ಯಾವುದಕ್ಕಾಗಿ? ಬರೀ ಹಣ ಸಂಪಾದನೆ ಮಾಡುವುದು ಮಾತ್ರ ಜೀವನದ ಗುರಿಯೇ? ಖಂಡಿತ ಇಲ್ಲ. ನಾವು ಎಷ್ಟೇ ದೊಡ್ಡ ಬಂಗಲೆ ಕಟ್ಟಿದರೂ, ಎಷ್ಟೇ ಐಷಾರಾಮಿ ಕಾರಿನಲ್ಲಿ ಓಡಾಡಿದರೂ ದಿನದ ಕೊನೆಯಲ್ಲಿ ನಾವು ಹುಡುಕುವುದು ಆ 4 ಗೋಡೆಗಳ ಮಧ್ಯೆ ಇರುವ ನೆಮ್ಮದಿಯನ್ನು ಮಾತ್ರ. ಆದರೆ ಆ ನೆಮ್ಮದಿ ಸಿಗಬೇಕಾದರೆ ಮನೆಯಲ್ಲಿ ಹಣಕ್ಕಿಂತ ಹೆಚ್ಚಾಗಿ ತಿಳುವಳಿಕೆ, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಇಂದಿನ ಓಡಾಟದ ಜೀವನದಲ್ಲಿ ನಮಗೆ ಎಲ್ಲದಕ್ಕೂ ಸಮಯವಿದೆ, ಆಫೀಸ್ ಕೆಲಸಕ್ಕೆ, ಮೊಬೈಲ್ ನೋಡಲು, ಹೊರಗಿನವರ ಜೊತೆ ನಗುತ್ತಾ ಮಾತನಾಡಲು. ಆದರೆ ನಮ್ಮ ಹಸಿವು ನೀಗಿಸಿ ನಮಗಾಗಿ ಬದುಕನ್ನೇ ಮುಡಿಪಾಗಿಟ್ಟ ಮನೆಯವರ ಜೊತೆ 2 ನಿಮಿಷ ಪ್ರೀತಿಯಿಂದ ಮಾತನಾಡಲು ನಮಗೆ ಸಮಯವಿರುವುದಿಲ್ಲ. ಯಾಕೆ ಹೀಗೆ? ಹೊರಗಿನ ಜಗತ್ತಿಗೆ ನಾವು ನೀಡುವ ಗೌರವ ಮತ್ತು ಮರ್ಯಾದೆಯನ್ನು ನಮ್ಮ ಮನೆಯವರಿಗೆ ನೀಡಲು ನಮಗೆ ಯಾಕೆ ಅಹಂಕಾರ ಅಡ್ಡಬರುತ್ತದೆ? ನೆನಪಿಡಿ, ಗೌರವ, ರೆಸ್ಪೆಕ್ಟ್ ಎನ್ನುವುದು ಕೇವಲ ವಯಸ್ಸಾದವರಿಗೆ ಕೊಡುವುದಲ್ಲ. ಅದು ಗಂಡ ಹೆಂಡತಿಗಿರಲಿ, ಹೆಂಡತಿ ಗಂಡನಿಗಿರಲಿ ಅಥವಾ ಮಕ್ಕಳು ಪೋಷಕರಿಗಿರಲಿ ಪರಸ್ಪರ ಇರಬೇಕಾದ ಅತಿ ದೊಡ್ಡ ಆಸ್ತಿ. ಒಂದು ಸಂಸಾರದಲ್ಲಿ ವಾದ ಮಾಡಿ ಗೆದ್ದರೆ ಅಹಂಕಾರ ತೃಪ್ತಿಯಾಗಬಹುದು, ಆದರೆ ಆ ಗೆಲುವಿನಲ್ಲಿ ಮನುಷ್ಯ ಸೋತು ಹೋಗಿರುತ್ತಾನೆ. ಪ್ರೀತಿಯಲ್ಲಿ ಸೋಲುವುದೇ ನಿಜವಾದ ಗೆಲುವು. ಮತ್ತೊಂದು ಮುಖ್ಯವಾದ ಮಾತು ಅಂದ್ರೆ ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್. ಒಬ್ಬರು ನಮಗಾಗಿ ಮಾಡಿದ ಸಣ್ಣ ಕೆಲಸವನ್ನಾದರೂ ಗುರುತಿಸಿ, ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಸಣ್ಣ ನಗೆಯೊಂದಿಗೆ ಧನ್ಯವಾದ ಅಂದ್ರೆ ಸಾಕು, ಆ ಕ್ಷಣವೇ ಅವರ ಮನಸ್ಸಿನ ಸುಸ್ತು ಮಾಯವಾಗುತ್ತದೆ. ಪೋಷಕರಿಗೆ ವೃದ್ಧಾಪ್ಯದಲ್ಲಿ ನಿಮ್ಮ ಆಸ್ತಿ ಬೇಡ, ಅವರಿಗೆ ಬೇಕಿರೋದು ಅವರ ಕಷ್ಟವನ್ನ ಅರ್ಥ ಮಾಡಿಕೊಳ್ಳುವ ನಿಮ್ಮ ಮನಸ್ಸು ಮತ್ತು ನೀವು ನೀಡುವ ಸಮಯ. ಬದುಕು ತುಂಬಾ ಚಿಕ್ಕದು. ಈ ಗಾಜಿನ ಲೋಟದಂತೆ ನಮ್ಮ ಮನಸ್ಸು ಕೂಡ ಪಾರದರ್ಶಕವಾಗಿರಲಿ. ಕಹಿ ನೆನಪುಗಳ ನೀರನ್ನು ಹೊರಹಾಕಿ ಅಲ್ಲಿ ಪ್ರೀತಿ, ವಿಶ್ವಾಸ ಮತ್ತು ಮರ್ಯಾದೆಯ ಅಮೃತವನ್ನು ತುಂಬೋಣ. ನಿಮ್ಮ ಮನೆ ಕೇವಲ ಇಟ್ಟಿಗೆಯ ಕಟ್ಟಡವಾಗದಿರಲಿ, ಅದು ಪ್ರೀತಿಯ ದೇಗುಲವಾಗಲಿ. ನಿಮಗೆ ಈ ಜೀವನ ಪಾಠ ಮತ್ತು ಈ ಕಥೆಯ ಸಾರಾಂಶ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಪ್ರತಿಯೊಂದು ಲೈಕ್ ಮತ್ತು ಪಾಸಿಟಿವ್ ಕಮೆಂಟ್ ನಮಗೆ ಇಂತಹ 100 ಉಪಯುಕ್ತ ವಿಡಿಯೋಗಳನ್ನು ಮಾಡಲು ಶಕ್ತಿ ತುಂಬುತ್ತದೆ. ಈ ವಿಡಿಯೋವನ್ನು ನಿಮ್ಮ ಕುಟುಂಬದ ಸದಸ್ಯರಿಗೆ ಮತ್ತು ಎಲ್ಲ ಸ್ನೇಹಿತರ ವಾಟ್ಸಾಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಏಕೆಂದರೆ ಯಾರೋ ಒಬ್ಬರು ಈ ವಿಡಿಯೋ ನೋಡಿ ತಮ್ಮ ಮನೆಯ ಜಗಳವನ್ನು ನಿಲ್ಲಿಸಿದರೆ ಅದೇ ನಮಗೆ ಸಿಗುವ ದೊಡ್ಡ ಸನ್ಮಾನ. ಇಂತಹ ಜೀವನಕ್ಕೆ ಹತ್ತಿರವಾದ ಮತ್ತು ಶೈಕ್ಷಣಿಕ ವಿಚಾರಗಳಿಗಾಗಿ ನಮ್ಮ ಫಾರ್ಮಸಿಸ್ಟ್ ಮಾಮ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರೆಯಬೇಡಿ. ನಿಮ್ಮ ಮನೆಯಲ್ಲೂ ರಾಧಮ್ಮನಂತಹ ಬುದ್ಧಿವಂತ ಹಿರಿಯರಿದ್ದಾರೆಯೇ? ಅಥವಾ ನಿಮ್ಮ ಸಂಸಾರದಲ್ಲಿ ನೀವು ಅಳವಡಿಸಿಕೊಂಡಿರುವ ಸುಖೀ ಸೂತ್ರ ಯಾವುದು ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ನಿಮ್ಮ ಜೀವನದ ಕಥೆಗಳು ಕೂಡ ನಮಗೆ ಸ್ಫೂರ್ತಿಯಾಗಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಆರೋಗ್ಯವಾಗಿರಿ, ಪ್ರೀತಿಯಿಂದಿರಿ ಮತ್ತು ಎಲ್ಲರಿಗೂ ಗೌರವ ನೀಡಿ. ಧನ್ಯವಾದಗಳು. ನಿಮ್ಮ ಫಾರ್ಮಸಿಸ್ಟ್ ಮಾಮ್.